ಜಗದ್ಗುರು ಬಸವರಾಜ ದೇಶಿಕೇಂದ್ರ ಪರಮಹಂಸರು ಸಿದ್ಧಾರೂಢರ ಪ್ರತಿರೂಪವೇ ಇದ್ದಾರೆ. ಅವರೇ ಇವರು ಅವರಿದ್ದಾರೆ. ಅಂಥ ಗುರುಗಳು ನಮಗೆ ಸಿಕ್ಕಿರೋದು ನಮ್ಮೆಲ್ಲರ ಭಾಗ್ಯ ಪುಣ್ಯಾತ್ಮರೇ. ಅರ್ಥ ಮಾಡಿಕೊಳ್ಬೇಕು, ನಾವು ಹೊರಗಿನಿಂದ ಯಾರನ್ನು ಎಂದು ಅಳತೆ ಮಾಡಬಾರದು. ಯಾಕಂದ್ರೆ ಸಾದಾ ಮನುಷ್ಯನ ಹೊರಗೆ ಏನದನ್ನು ನಮಗೆ ತಿಳಿಯಂಗಿಲ್ಲ. ಇವನು ಎಷ್ಟು ಓದಿನನ್ನು ನೋಡಿದ ಕೂಡಲೇ ಗೊತ್ತಾಗತ್ತೇನೆ ಅವನಿಗೆ ಏನು ಕ್ವಾಲಿಟಿ ಐತಿ. ಹೊರಗಿನಿಂದ ಯಾರನ್ನು ಗೊತ್ತಿಡಿಯಕ್ಕೆ ಸಾಧ್ಯ ಇಲ್ಲ. ಗುರುವಿನ ಘನಮಹಿಮೆ ಗುರುಪುತ್ರರರಿವರು ನರಬಲಿಯರಿವವೇನವ್ವ. ನಮ್ಮ ನಿಮ್ಮಂತವರಿಗೆ ಅವ್ರನ್ನ ಭಾಳ ಕಠಿಣ ಐತಿ. ಅಂಥ ಸಮರ್ಥ ಸದ್ಗುರುಗಳು ಸಿಗೋದು ನಮ್ಮ ಭಾಗ್ಯ. ಅಂಥ ಸದ್ಗುರುಗಳ ಸತ್ಪರಂಪರೆಯಲ್ಲಿ ಮುಪ್ಪಿನಾರ್ಯ ಪರಮಹಂಸರು ಅಗ್ರಗಣ್ಯ ಶಿಷ್ಯರು. ಸಿದ್ಧಾರೂಢಪ್ಪನವರ ಬಾಯಿಯಿಂದ ನೀ ಎರಡನೇ ಸಿದ್ಧಾರೂಢಾಗಿ ನಡೀತಿಪ್ಪ ಅಂತ ಹೇಳಿಸಿಕೊಂಡು ಬಂದವರು ಜಗದ್ಗುರು ಮುಪ್ಪಿನಾರ್ಯ ಪರಮಹಂಸರು. ನೀ ಹೋಗು, ಹೇಳಬೇಡ, ನೀನೇ ನಾನು, ನಾನೇ ನೀನು, ನೀ ಎರಡನೇ ಸಿದ್ಧಾರೂಢ, ಐರನೇ ಎರಡನೇ ಹುಬ್ಬಳ್ಳಿಯಾಗಿ ನಡೀತೈತಿ ಅಂತ ಆಶೀರ್ವಾದ ಮಾಡಿ ಕಳಿಸಿದ್ರು ಜಗದ್ಗುರು ಸಿದ್ಧಾರೂಢರು. ನಿರೂಪಮಿತ ನಿರ್ಗುಣ ನಿರಂಜನ ನಿರುತ ಸಾಕ್ಷಿಯ ಸಿದ್ಧರಾಜನ ವರಪ್ರಸಾದಿತ ಕಾಸ ಐರಣಿ ಮಾಸ ಹೊಳೆಮಠದೀಶ ಗುರುವಿಗೆ ಅಂತ ಹೇಳ್ತಾರೆ. ಅಂತ ಸಿದ್ಧ ಗುರುವಿನ ವರಪ್ರಸಾದಿತನಾಗಿರುವಂಥವರು ಯಾರಪ್ಪ ಅಂದರೆ ಮುಪ್ಪಿನಾರ್ಯ ಪರಮಹಂಸರು. ಅಂಥವರ ಒಂದು 40ನೇ ಪುಣ್ಯಾರಾಧನೆ ಭಾಗವಹಿಸಿದ ನಾವು ನೀವು ಧನ್ಯರು ಅನ್ನುವಂಥ ಮಾತನ್ನು ಹೇಳ್ತಾ ಈ 4 ಪುಷ್ಪಗಳನ್ನು ಸದ್ಗುರುಗಳ ಚರಣದಲ್ಲಿ ಸಮರ್ಪಿಸ್ತೇವೆ. ಹರಿ ಓಂ ತತ್ಸತ್.